ಉಪೈತು ಮಾಂ ದೇವ ಸಖಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ವೃದ್ಧಿಂ ದದಾತು ಮೇ. ದೇವದೇವನ ಗೆಳೆಯ ನನ್ನ ಬಳಿ ಬಂದಿರಲಿ, ಬರಲಿ ಚಿಂತಾಮಣಿಯ ಜೊತೆಗೆ ಕೀರ್ತಿ. ಹುಟ್ಟಿ ಬಂದಿರುವೆನೀ ಪುಣ್ಯ ಜನಪದದಲ್ಲಿ, ಜಸವನೇಳಿಗೆಯನ್ನು ಕರುಣಿಸಲಿ ನನಗೆ ಅಂತ. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಗೆಳೆಯ ಮುಖ್ಯಪ್ರಾಣ, ಅವನು ನನಗೆ ಅನುಗ್ರಹ ಮಾಡಿ ನನ್ನ ಬಳಿಗೆ ಬರಲಿ ಅಂತ ಪ್ರಾರ್ಥನೆ. ಅಲ್ಲಿ ಮುಖ್ಯಪ್ರಾಣ ಅಂತ ನೇರವಾಗಿಲ್ಲ, ದೇವಸಖ ಅಂತಿದೆ. ಆ ದೇವಸಖ ಅನ್ನೋದನ್ನು ನಾನು ನೋಡ್ತಿರೋ 3 ವ್ಯಾಖ್ಯಾನಕಾರರು 3 ರೀತಿಯಾಗಿ ಅರ್ಥೈಸಿದ್ದಾರೆ. ಅದರಿಂದ ಇಲ್ಲಿ ಗೋವಿಂದಾಚಾರ್ಯ ವ್ಯಾಖ್ಯಾನದ ಪ್ರಕಾರ ದೇವ ಅಂದರೆ ಪರಮಾತ್ಮ, ಆ ಪರಮಾತ್ಮನ ಸಖನಾದಂಥ ಪ್ರಾಣದೇವ ಅವನು ನಮ್ಮ ಬಳಿಗೆ ಬರಲಿ ಅಂತ. ಪ್ರಾಣ ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ಅಧಿಷ್ಠಾನ. ಪ್ರಾಣ ನನ್ನೊಳಗೆ ಬಂದು ಸನ್ನಿಹಿತನಾದರೆ ನಾನು ಕೂಡ ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ಸನ್ನಿಧಾನ ಅಂತ ಅನ್ಸ್ಕೋತೀನಿ. ಮತ್ತೆ ಕೀರ್ತಿಶ್ಚ ಮಣಿನಾಸಹ, ಕೀರ್ತಿಯು ನನಗೆ ಬರಲಿ. ಕೀರ್ತಿ ಅಂದ್ರೆ ಏನು? ಕೀರ್ತಿ ಅಂದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆಚಾರ್ಯ ಹೇಳುವಂತೆ ಪ್ರತ್ಯಕ್ಷತಃ ಸ್ತುತಿ. ಯಾವ್ದಾರ ಒಬ್ಬ ವ್ಯಕ್ತಿಯನ್ನ ಪ್ರತ್ಯಕ್ಷವಾಗಿ ಕೂತ್ಕೊಂಡು ಸ್ತುತಿಸಿದರೆ ಅದಕ್ಕೆ ಕೀರ್ತಿ ಅಂತ ಹೇಳ್ತಾರೆ. ಆದರೆ ನಮಗೆಲ್ಲ ಗೊತ್ತಿರುವಂತೆ ಕೀರ್ತಿ ಅಂದರೆ ಫೇಮ್, ಯಶಸ್ಸು, ಹೆಸರು. ಇಲ್ಲಿ ಗೋವಿಂದಾಚಾರ್ಯ ಹೀಗೆ ಹೇಳ್ತಾರೆ, ಭಗವಂತನ ಗುಣಗಾನ ಮಾಡುವಂಥ ವೇದ ರಾಶಿ. ಕೀರ್ತಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಶ್ರುತಿ ಅನ್ನೋದು ಕೂಡ ಸ್ತ್ರೀಲಿಂಗ ನಮಗೆಲ್ಲ ಗೊತ್ತಿರುವಂತೆ. ವೇದ ಶಬ್ದ ಪುಲ್ಲಿಂಗ ಆದರೂ ಕೂಡ ಶ್ರುತಿ ಶಬ್ದ ಸ್ತ್ರೀಲಿಂಗ. ಆದ್ದರಿಂದ ಕೀರ್ತಿ ಅಂದರೆ ಭಗವಂತನ ಗುಣಗಾನ ಯಾವ ಶ್ರುತಿಯಿಂದ ಸಾಧ್ಯ ಆಗ್ತದೋ ಅಂಥ ವೇದರಾಶಿಯೇ ಕೀರ್ತಿ. ಕೀರ್ತ್ಯತೆ ಅನಯ ಇತಿ ಕೀರ್ತಿ ಅಂತ. ಮತ್ತೆ ಮಣಿನಾ ಸಹ, ಮಣಿಯ ಜೊತೆಗೆ ನನ್ನ ಬಳಿಗೆ ಅವು ಬಂದಿರಲಿ ಅಂತ ಅದರ ಪ್ರಾರ್ಥನೆ ಇದೆ. ಮಣಿ ಅಂದ್ರೆ ಏನು? ರಹಸ್ಯಾರ್ಥಗಳು, ವೇದದ ರಹಸ್ಯಾರ್ಥಗಳು ಅವು ನನಗೆ ಸ್ಫುರಿಸಲಿ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಮಣಿ ಅಂದರೆ ಹಿಂದೆ ನಾವು ಈ ವಿಷ್ಣು ಸಹಸ್ರನಾಮದ ಅವಲೋಕನ ಮಾಡುವಾಗ ಅದನ್ನು ನೋಡಿದ್ದೀವಿ. ರತ್ನ ಅಂತಿದೆ, ಸಪ್ತರತ್ನಗಳು ಅಂತ. ಆ ಸಪ್ತರತ್ನಗಳು ಅಂತ ಋಗ್ವೇದದಲ್ಲಿ ಬಂದದನ್ನು ಆಚಾರ್ಯರು ವ್ಯಾಖ್ಯಾನಿಸುವಾಗ 4 ವೇದಗಳು, ಒಂದು ಇತಿಹಾಸ ಪುರಾಣ ಮತ್ತು ಮೀಮಾಂಸಾ ಇತ್ಯಾದಿ ರೂಪವಾಗಿ ರತ್ನ ಅಂತ ಅನ್ನೋದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ರತ್ನ ಅಂದರೆ ಹೀಗೆ ಆ ಶಾಸ್ತ್ರಗಳು. ಇಲ್ಲಿ ಮಣಿ ಮತ್ತು ರತ್ನ ಇವುಗಳನ್ನು ಕೂಡ ಶಾಸ್ತ್ರಗಳು ಅಂತ ನಾವು ತಿಳ್ಕೊಳ್ಬಹುದು. ಅದರಿಂದ ಒಟ್ಟಾರೆ ಇದನ್ನು ನಾವು ಅರ್ಥ ಮಾಡುವಾಗ ಈ ಕೀರ್ತಿ ಅಂದರೆ ಆ ವೇದ ರಾಶಿ, ಮಣಿ ಅಂತಂದರೆ ಪೌರುಷೇಯವಾದಂಥ ಗ್ರಂಥರಾಶಿ, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಮಹಾಭಾರತ ಅನ್ನುವಂಥ ಶಾಸ್ತ್ರಗಳು ಅಂತ ನಾವು ತಿಳ್ಕೊಳ್ಬಹುದು, ಹೀಗೆ ಅರ್ಥ ಮಾಡಬಹುದು. ಮಣಿ ಅನ್ನೋದಕ್ಕೆ ಮುತ್ತಿನಂಥ ಅರ್ಥ ವಿಶೇಷಗಳು ಅಂತ ಅರ್ಥ ಮಾಡಿದ್ದಾರೆ ಗೋವಿಂದಾಚಾರ್ಯರು. ಮತ್ತು ಕೀರ್ತಿ ಅಂದರೆ ಯಶಸ್ಸು, ಮಣಿ ಅಂದರೆ ಚಿಂತಾಮಣಿ, ಅದು ಕೂಡ ನನ್ನ ಜೊತೆಗೆ ಬರಲಿ, ನನ್ನ ಬಳಿಗೆ ಬರಲಿ. ಮುಖ್ಯ ಪ್ರಾಣ ಅವೆಲ್ಲವನ್ನು ಕೂಡ ನನಗೆ ಕೊಡಲಿ ಅಂತ ಅದರ ಪ್ರಾರ್ಥನಾ ಇದೆ. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್, ನಾನು ಈ ಕರ್ಮಭೂಮಿಯಲ್ಲಿ, ರಾಷ್ಟ್ರೇ ಅಸ್ಮಿನ್ ರಾಷ್ಟ್ರೇ, ಈ ರಾಷ್ಟ್ರದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ. ಕರ್ಮಭೂಮಿಯಾದಂಥ ಈ ಭರತ ವರ್ಷದಲ್ಲೇ ನಾನು ಹುಟ್ಟಿ ಬಂದಿದ್ದೇನೆ. ಕೀರ್ತಿಂ ವೃದ್ಧಿಂ ದದಾತುಮೆ, ನನಗೆ ಈ ಸಂಸಾರವನ್ನು ನಾನು ದಾಟಿದ್ದೇನೆ ಅನ್ನುವಂಥ ಕೀರ್ತಿ ಮತ್ತು ವೃದ್ಧಿ, ಎಲ್ಲವನ್ನು ನಾನು ಗಳಿಸಿರುವಂಥ ಒಂದು ಯಶಸ್ಸು ಕೂಡ ನನಗೆ ಬರಲಿ ಅಂತ ಅದರ ಪ್ರಾರ್ಥನೆ. ಇದಿಷ್ಟು ಒಟ್ಟಾರೆ ಅದರ ತಾತ್ಪರ್ಯ. ಅಲ್ಲಿ ಈ ದೇವಸಖ ಅಂತಿದೆಯಲ್ಲ, ದೇವಸಖ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಗೋವಿಂದಾಚಾರ್ಯ ಹೇಳಿದ್ದಾರೆ. ಪ್ರಾಯ ಅದನ್ನು ಸಾಯಣಾಚಾರ್ಯ ಹೇಳ್ತಿರ್ಬೇಕು,
ಮತ್ತೆ ಹಯೋಧನ ಪುರಾಣಿಕಾಚಾರ್ಯರು ಕೂಡ ಅದೇ ಅರ್ಥವನ್ನೇ ವರ್ಣಿಸ್ತಾರೆ. ದೇವ ಅಂದರೆ ವಿಷ್ಣು ಅಂತ ತಿಳ್ಕೊಂಡು ವಿಷ್ಣುವಿನ ಗೆಳೆಯನಾದ ಮುಖ್ಯ ಪ್ರಾಣ ಅಂತ ಒಂದು ಅರ್ಥವನ್ನು ಈಗ ನೋಡಿದ್ವಿ. ದೇವ ಅಂತಂದ್ರೆ ಮಹಾದೇವ ರುದ್ರ ಅಂತ ಅರ್ಥ ಮಾಡಿ ಅವನ ಗೆಳೆಯನಾದಂತಹ ಕುಬೇರ ಅವನು ಬರಲಿ ಅಂತ. ಅವನು ನನ್ನ ಬಳಿಗೆ ಬರಲಿ, ಬರುವಾಗ ಚಿಂತಾಮಣಿಯ ಜೊತೆಗೆ ಕೀರ್ತಿಯು ಕೂಡ ಬರಲಿ ನನ್ನ ಹತ್ರ. ಈ ಭೂಮಿಯಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ, ಕುಬೇರನ ಕರುಣೆಯಿಂದ ಯಶಸ್ಸು ಸಂಪತ್ತೆಲ್ಲವೂ ಕೂಡ ನನ್ನದಾಗಲಿ ಅಂತ ಹೀಗೆ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಇಲ್ಲಿ ಕೀರ್ತಿ ಅಂತಿದೆಯಲ್ಲ, ಕೀರ್ತಿ ಅಂದರೆ ಕೀರ್ತಿಯ ಅಭಿಮಾನಿನಿಯಾದಂತಹ ಒಬ್ಬಳು ದೇವತೆ, ದಕ್ಷ ಪ್ರಜಾಪತಿಯ ಮಗಳವಳು, ಲಕ್ಷ್ಮಿಯ ಪರಿವಾರ ದೇವತ. ಮಣಿ ಅಂದರೆ ಚಿಂತಾಮಣಿಯ ದೇವತ. ಅದಕ್ಕೆ ಈಶಾನ ಸಂಹಿತ ಅನ್ನೋ ಗ್ರಂಥವನ್ನು ಗೋವಿಂದಾಚಾರ್ಯರು ಉದ್ಧರಿಸ್ತಾರೆ. ಕುಬೇರ ತಪಸಾಪೂರ್ವಂ ತೋಷಯಾಮಾಸ ಶಂಕರಂ ಶಿವಾರ್ಥಂ ತು ಮಹಾಲಕ್ಷ್ಮೀಂ ಕುಬೇರಸ್ಯ ವಶೇ ಸ್ಥಿತ ತಸ್ಮಾತ್ ಲಕ್ಷ್ಮೀ ಪ್ರಧಾನಾಯ ಕುಬೇರ ಅಧಿಕೃತೋಭವತ್. ಕುಬೇರ ಹಿಂದೆ ತಪಸ್ ಮಾಡಿ ಶಂಕರನನ್ನ ತೃಪ್ತನನ್ನಾಗಿ ಮಾಡಿದ, ಪ್ರಸನ್ನನಾಗಿ ಮಾಡಿಕೊಂಡ. ಆವಾಗ ಆ ಶಿವನ ಕೋರಿಕೆಯಂತೆ ಲಕ್ಷ್ಮೀದೇವಿ ಕುಬೇರನ ಬಳಿ ಇದ್ಲು. ಆದ್ರಿಂದ ಮುಂದೆ ಯಾರಿಗಾದರೂ ಕೂಡ ಎಲ್ಲಿಯಾದರೂ ಸಂಪತ್ತನ್ನು ಕೊಡುವುದಿದ್ದರೆ ಆ ಸಂಪತ್ತಿಗೆ ಅಭಿಮಾನಿ ದೇವತೆಯಾಗಿ ಅಧಿಕೃತನಾದ ದೇವತೆಯಾಗಿ ಕುಬೇರ ಇದ್ದಾನೆ. ಇದರಿಂದ ಆ ಲಕ್ಷ್ಮೀದೇವಿ ತನ್ನ ಭಕ್ತನಾದಂಥ ಶಿವನ ಬಗ್ಗೆ, ಅವನ ಭಕ್ತನಾದಂಥ ಕುಬೇರನ ಬಗ್ಗೆ ತೋರಿಸಿದಂಥ ವಾತ್ಸಲ್ಯವನ್ನು ಕೂಡ ತೋರಿಸಿದಾಗ ಆಯಿತು. ಅನುಗೃಹಾದಿ ಎಂ ಶ್ರೀಹಿ ತಮ್ ಕುಬೇರ ಅನುಧಾವತಿ. ಲಕ್ಷ್ಮೀದೇವಿ ಅನುಗ್ರಹ ಯಾರಿಗಿರ್ತದೋ ಅಲ್ಲಿ ಕುಬೇರನು ಕೂಡ ಇದ್ದೇ ಇರ್ತಾನೆ. ಕೀರ್ತಿ ಮತಿ ದ್ಯುತಿ ಪುಷ್ಟಿ ಸಮೃದ್ಧಿ ತುಷ್ಟಿರೇವಚ ಮಹಾಲಕ್ಷ್ಮೀ ಉಪಾಸಂತೆ ತಸ್ಯಾಹ ಕಿಂಕರ್ಯ ಏವತಾಹ. ಈ ಕೀರ್ತಿ ಮತಿ ಪುಷ್ಟಿ ಇವರೆಲ್ಲರೂ ಕೂಡ ದೇವತೆಗಳು, ಮಹಾಲಕ್ಷ್ಮಿಯ ಕಿಂಕರಿಯರಿವರು, ಅವಳನ್ನು ಉಪಾಸಿಸ್ತಾ ಇರ್ತಾರೆ ಅಂತ ಬಂದಿದೆ. ಸೌರ ಸಂಹಿತ ಅಂತ ಇನ್ನೊಂದು ಗ್ರಂಥದ ಉದಾಹರಣೆ ಹೇಳ್ತಾರೆ ಗೋವಿಂದಾಚಾರ್ಯರು. ಕಾಮಧೇನು ಕಲ್ಪವೃಕ್ಷ ಸುಧಾ ಚಿಂತಾಮಣಿ ತಥಾ. ಐರಾವತ, ಕಾಮಧೇನು, ಕಲ್ಪವೃಕ್ಷ, ಅಮೃತ, ಚಿಂತಾಮಣಿ, ಐರಾವತ, ಉಚ್ಚೇಶ್ರವಸ್ಸು, ಅಪ್ಸರರು, ಕೌಸ್ತುಭ, ಚಂದ್ರ ಇವರೆಲ್ಲರೂ ಕೂಡ ಮಹಾಲಕ್ಷ್ಮಿಯ ಜೊತೆಗೆ ಇರ್ತಾರೆ, ಅವಳ ಅಧೀನದವರು. ಯಾಕೆಂದ್ರೆ ಮಹಾಲಕ್ಷ್ಮಿಯು ಮತ್ತು ಇವರೆಲ್ಲರೂ ಕೂಡ ಕ್ಷೀರಸಾಗರದಲ್ಲಿ ಹುಟ್ಟಿದವರು, ಲಕ್ಷ್ಮೀದೇವಿಯನ್ನೇ ಅನುಸರಿಸಿಕೊಂಡಿರುವಂಥವರು ಅಂತ ಹೀಗೆ ಅಷ್ಟು ಕಂಡು ಬರ್ತದೆ. ಇದು ರಾಜರಾಜೇಶ್ವರಿ ಎನ್ನುವ ಲಕ್ಷ್ಮೀದೇವಿಯ ರೂಪದ ವರ್ಣನೆ ಅಂತ ಹೇಳ್ತಾರೆ. ರಾಜರಾಜೇಶ್ವರೀಂ ಲಕ್ಷ್ಮೀಂ ವರದಾಂ ಮಣಿಮಾಲಿನೀಂ ದೇವೀಂ ದೇವಪ್ರಿಯಾಂ ಕೀರ್ತಿಂ ಒಂದೇ ಕಾಮ್ಯಾರ್ಥ ಸಿದ್ಧಯೇ. ಕುಬೇರನಿಗೆ ರಾಜರಾಜ ಅಂತ ಹೀಗೆ ಹೆಸರಿದ್ದದ್ದು ಗೊತ್ತಿದ್ದೇ ಇದೆ ನಮಗೆ. ಆದ್ದರಿಂದ ಇಲ್ಲಿ ಕುಬೇರನ ಸೂಚನೆ ಬಂದಿರೋದ್ರಿಂದ ರಾಜರಾಜೇಶ್ವರಿ ಅಂದರೆ ನಾವು ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ಕೋಬಹುದು. ಹೀಗೆ ಲಕ್ಷ್ಮೀದೇವಿಯ ರಾಜರಾಜೇಶ್ವರಿ ರೂಪದ ವಿವರಣೆ ಇದು. ಅದರ ಒಟ್ಟಾರು ಶಬ್ದಾರ್ಥ ಹೀಗಾಗ್ತದೆ. ದೇವಸಖ ಅಂತ ಮೊದಲನೇ ಶಬ್ದ. ದೇವಸಖ ಅಂತ ಅನ್ನೋದಕ್ಕೆ ದೇವ ಅಂದರೆ ರುದ್ರ, ಅವನ ಸಖನಾದಂಥ ಕುಬೇರ ಅಂತ ಒಂದರ್ಥ. ದೇವ ಅಂದರೆ ವಿಷ್ಣು, ವಿಷ್ಣುವಿನ ಸಖನಾದಂಥ ಮುಖ್ಯ ಪ್ರಾಣ. ಅವನು ಮತ್ತೆ ಕೀರ್ತಿ ಅಂದರೆ ಯಶಸ್ಸು, ಮಣಿ ಅಂದರೆ ಚಿಂತಾಮಣಿ, ಇದರ ಜೊತೆಗೂಡಿ ಮಾಂ ಭಕ್ತನಾದಂಥ ನನ್ನನ್ನು ಉಪಯಿತು ಸಮೀಪಿಸಲಿ ಅಂತ ಇಷ್ಟಾರ್ಥ. ಈ ಪಾಂಗ್ರಿಯ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ದೇವಸಖ ಅಂದರೆ ದೇವನಾದ ವಿಷ್ಣು, ಆ ವಿಷ್ಣುವಿನ ಸಖ ಅಂದರೆ ಅನುಗ್ರಹ ಅಂತ ಅರ್ಥ ಬರೆದಿದ್ದಾರೆ. ಸಖ ಅಂದರೆ ಅನುಗ್ರಹ ಅಂತ ಅರ್ಥ ಹೇಗೆ ಬಂತು ಅಂತ ಅವ್ರ ಅರ್ಥ ಅಂತೂ ಬರೆದಿದ್ದಾರೆ. ಬರೆದದನ್ನ ನಿಮ್ಮ ಎದುರಿಗೆ ಹೇಳಿದೆ. ದೇವಸಖ ಅಂದರೆ ಒಂದು ಪರಮಾತ್ಮನ ಸಖನಾದ ಮುಖ್ಯ ಪ್ರಾಣ ಅಥವಾ ಶಿವನ ಸಖನಾದಂಥ ಕುಬೇರ ಅಂತ ಅರ್ಥ ಹೇಳೋದು ಹೆಚ್ಚು ಸರಸ. ಅದರಲ್ಲಿಯೂ ಕುಬೇರ ಅಂತ ಅರ್ಥ ಹೇಳೋದು ಅವನು ಸಂಪತ್ತಿನ ಅಭಿಮಾನಿ ಆದ್ದರಿಂದ, ಸಂಪತ್ತಿನ ಅಧಿದೇವತೆ ಆದ್ದರಿಂದ ಅದು ಹೆಚ್ಚು ಯೋಗ್ಯವಾದಂಥ ಮಾರ್ಗ ಇಲ್ಲಿ. ಅಹಂ ನಾನು ಅಸ್ಮಿನ್ ಈ ರಾಷ್ಟ್ರೇ ಅಂದರೆ
ಈ ಕರ್ಮಭೂಮಿಯಾದಂಥ ಭರತ ವರ್ಷದಲ್ಲಿ ಪ್ರಾದುರ್ಭೂತಃ ಅಸ್ಮಿ, ಪ್ರಾದುರ್ಭವಿಸಿದ್ದೇನೆ. ಲಕ್ಷ್ಮೀದೇವಿ ದೇಶತಃ ಕಾಲತಃ ಎಲ್ಲ ಕಡೆ ವ್ಯಾಪ್ತಳಾದವಳು, ಮತ್ತು ಆಕಾಶದ ಅಭಿಮಾನಿನಿಯೂ ಕೂಡ ಹೌದು. ಅದಕ್ಕಾಗಿ ನೀನೇ ಕೊಟ್ಟಂಥ ರಾಷ್ಟ್ರದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಅಂತ ಅದರ ಅನುಸಂಧಾನ. ಅತಃ ಆದ್ದರಿಂದ ಅಂತ ಅಧ್ಯಾಹಾರ ಕೃತ ಮಾಡ್ಕೋಬೇಕು. ಮೇ ನನ್ನ ಕೀರ್ತಿ, ದಿಗಂತದಲ್ಲಿ ಎಲ್ಲ ಕಡೆ ವ್ಯಾಪ್ತವಾದಂಥ ಕೀರ್ತಿಯು, ವೃದ್ಧಿಂ ಅಂದರೆ ಏಳಿಗೆ, ಸಮೃದ್ಧಿ, ವೃದ್ಧಿ ಅಂದರೆ ಸಮೃದ್ಧಿ ಅಂತ ಅರ್ಥ, ಕೀರ್ತಿ ಅಂದರೆ ಎಲ್ಲ ಕಡೆ ವ್ಯಾಪ್ತವಾದ ಕೀರ್ತಿ. ದದಾತು ಕೊಡಲಿ ಅಂತಿಷ್ಟದರ ಒಟ್ಟಾರೆ ಅರ್ಥ. ಅಲ್ಲಿಗೆ ಈಗ ನಾವು ನೋಡ್ತಿರುವಂಥ ಇದು ಮಂತ್ರ, ಇದು 7ನೇ ಮಂತ್ರ, ಅದರ ಶ್ರವಣ ಸಮಾಪ್ತ ಆಗಿದೆ.